ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಸ್ಯಾಂಡ್ವಿಚ್ಚು, ಚೀಸ್ ಕಾರ್ನ್ ಸ್ಯಾಂಡ್ವಿಚ್ಚು. ಅದು ಹೇಗೆ ಮಾಡೋದು ನೋಡೋಣಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕಂತ ನೋಡಿ ತೊಗೊಳ್ಳೋಣ ಬನ್ನಿ. ಸ್ಯಾಂಡ್ವಿಚ್ ಮಾಡೋಕ್ಕೆ ಸ್ಯಾಂಡ್ವಿಚ್ ಗ್ರಿಲ್ಲರ್ ಬೇಕು, ಚೀಸು, ಸಾಸು, ಕಾರ್ನು, ಬ್ರೆಡ್ಡು, ಬಟರು, ಚಿಲ್ಲಿ ಫ್ಲೇಕ್ಸು, ಮಯೋನೀಸ್ ಇದ್ದರೆ ಆಯಿತು, ಇಲ್ಲಾಂದ್ರೆ ಇಲ್ಲ. ಇವಾಗ ನಾನು ಒಂದು ಪ್ಲೇಟಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ ಆದರೂ ತೊಗೋಬೋದು, ನಾರ್ಮಲ್ ಬ್ರೆಡ್ಡು. ಸ್ಯಾಂಡ್ವಿಚ್ ಬ್ರೆಡ್ ಬೇಕು ಅಂತಲೇ ಏನಿಲ್ಲ, ನಿಮ್ಮ ಹತ್ರ ಯಾವುದಿರುತ್ತೋ ಅದು ಓಕೆ. ಅದಕ್ಕೆ ಸ್ವಲ್ಪ ನಾನು ಸಾಸ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಯೋನೀಸ್ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎರಡಕ್ಕೂ ನೀಟಾಗಿ ಆಗೋ ಥರ ಹಚ್ಬಿಡಿ. ಆದಮೇಲೆ ನೆಕ್ಸ್ಟು ಎರಡು ಆಯಿತು. ಇವಾಗ ಏನು ತೊಗೊಂಡಿದ್ವಲ್ಲ ಇನ್ನೊಂದು ಪೀಸ್ ಬ್ರೆಡ್ಡಿಗೆ ನಾನು ಬಟರ್ ತೊಗೊತಾ ಇದ್ದೀನಿ. ಬಟರ್ ತೊಗೊಂಡಿದ್ವಲ್ಲ ಆ ಬಟರ್ ಹಚ್ತೀನಿ. ಇನ್ನೊಂದು ಪೀಸ್ ಬ್ರೆಡ್ ಇತ್ತಲ್ಲ ಅದಕ್ಕೆ ನೀಟಾಗಿ ಬಟರ್ ಹಚ್ಕೊಳ್ಳಿ ಫುಲ್ಲು. ನಾನು ಮನೆಯಲ್ಲಿ ಬಟರ್ನೇ ಯೂಸ್ ಮಾಡಿರೋದು, ಅದಕ್ಕೆ ನಾನು ಯಾವುದೋ ಅಂಗಡಿ ಬಟರ್ ತೊಗೊಂಬಂದಿಲ್ಲ. ಬಟರ್ ಆದಮೇಲೆ ನೆಕ್ಸ್ಟ್ ನಾವೇನು ಕಾರ್ನ್ ತೊಗೊಂಡಿದ್ವಲ್ಲ, ಕಾರ್ನು ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿರೋ ಕಾರ್ನು ಸ್ವಲ್ಪ 1-2 ಸೆಕೆಂಡ್ ಅಷ್ಟೇ ಬೇಯಿಸಿದ್ದೀನಿ. ಬಾಯ್ಲ್ ಮಾಡ್ಕೊಂಡಿರೋ ಕಾರ್ನ್ ಹಾಕಿದ್ದೀನಿ. ಎರಡಕ್ಕೂ ಹಾಕಬೇಕು ನೀವು ಫುಲ್ಲು. ನಿಮಗೆ ಜಾಸ್ತಿ ಕಾರ್ನ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪನೇ ಸಾಕಂದರೆ ಸ್ವಲ್ಪನೇ ಸಾಕು. ನೀಟಾಗಿ ಎರಡಕ್ಕೂ ಎಷ್ಟು ಬೇಕೋ ಅಷ್ಟು ಕವರ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ನೆಕ್ಸ್ಟ್ ನಾನು ಏನು ಚೀಸ್ ತೊಗೊಂಡಿದ್ವಲ್ಲ ಆ ಚೀಸ್ ಪ್ಯಾಕೆಟ ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಸಖತ್ ಟೇಸ್ಟೇ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಅಂದರೆ ನಾವು ಜಾಸ್ತಿ ಖಾರ ಎಲ್ಲ ಹಾಕಿ ಮಾಡಿದರೆ ತರಕಾರಿ ಎಲ್ಲ ಇಟ್ಟು ಇಷ್ಟಪಡಲ್ಲಲ್ವ. ಇದು ಸಿಂಪಲಾಗಿ ಮಾಡಿಕೊಡಿ, ನಮಗೂ ಮಾಡೋದಕ್ಕೆ ಈಸಿ, ಆ ಮಕ್ಕಳಿಗೂ ಈಸಿ ಆಗುತ್ತೆ ತಿನ್ನೋದಕ್ಕೆ. ನಮ್ಮ ಹತ್ರ ಸ್ಯಾಂಡ್ವಿಚ್ ಗ್ರಿಲ್ಲರ್ ಇಲ್ಲ ಅಂದರೆ ನೀವು ತವಾ ಮೇಲೂ ಮಾಡ್ಕೋಬೋದು. ಇದನ್ನು ಒಂದು ಸೈಡ್ ತವಾಗೆ ಎಣ್ಣೆ ಅಥವಾ ಬಟರ್ ಹಚ್ಬಿಟ್ಟು ಇಟ್ಬಿಟ್ರೆ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡ್ ಇಟ್ಬಿಟ್ಟು ಹಾಕಿದರೆ ಆಗೋಗುತ್ತೆ. ನಾನೀಗೇನು ಸ್ಯಾಂಡ್ವಿಚ್ ತೊಗೊಂಡಿದ್ನಲ್ಲ, ಚೀಸ್ ತೊಗೊಂಡಿದ್ನಲ್ಲ, ಚೀಸ್ ಹಾಕ್ತಾಯಿದ್ದೀನಿ. ಎರಡರ ಮೇಲೂ ಹಾಕಬೇಕು ನೀಟಾಗಿ. ಚೀಸ್ನ ಏನು ತೊಗೊಂಡಿದ್ವಲ್ಲ ನಾವು, ಆ ಚೀಸ್ ಫುಲ್ ಕವರ್ ಆಗಬೇಕು. ನಾನು ಒಂದೊಂದಕ್ಕೆ ಒಂದೊಂದು ಚೀಸ್ ಅಂತ ಉಪಯೋಗಿಸ್ತಾ ಇದ್ದೀನಿ. ಒಂದೊಂದು ಸ್ಯಾಂಡ್ವಿಚ್ಗೆ ಒಂದೊಂದು ಚೀಸ್ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ, ಮಕ್ಕಳಿಗೂ ಇಷ್ಟ, ನಮಗೂ ಇಷ್ಟ. ಅದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಎಲ್ಲ ಇರುತ್ತಲ್ವ ಚೀಸಲ್ಲಿ, ಅದು ಹಾಲಿಂದ ಮಾಡ್ತಾರಲ್ವ, ಹಂಗಾಗಿ ಚೀಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ. ಬರೆದು ಕೊಟ್ಟರೆ ತಿನ್ನಲ್ಲ, ಹಿಂಗಾದರೂ ಕೊಟ್ಟರೆ ತಿಂತಾರೆ ಮಕ್ಕಳಿಗೆ. ಆ ಥರನಾದರೂ ಪ್ರೋಟೀನ್ಸ್ ಹೋಗುತ್ತಲ್ವ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರಾಗಿರುತ್ತೆ ಸ್ನ್ಯಾಕ್ಸು. ನೆಕ್ಸ್ಟು ನಾನು ಏನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ವಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸು. ಬೇಡ ಸಾಕು ಒಂದು ಮೀಡಿಯಮ್ ಅಂದರೆ ಮೀಡಿಯಮನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾವು ಖಾರ ತಿನ್ನೋದು ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಏನು ಬಟರ್ ಹಚ್ಚಿದ್ನಲ್ಲ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಬಟರ್ ಹಚ್ಚಿರೋ ಇದರಿಂದ ಹಚ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಅದನ್ನು ನಾವೇನು ಸ್ಯಾಂಡ್ವಿಚ್ ಗ್ರಿಲ್ಲರ್ ಇತ್ತಲ್ಲ ಆ ಸ್ಯಾಂಡ್ವಿಚ್ ಗ್ರಿಲ್ಲರ್ ಮೇಲೆ ಇಡ್ತಾ ಹೋಗಬೇಕು. ಎರಡನ್ನೂ ಇಟ್ಬಿಟ್ಟು ಆ ಸ್ಯಾಂಡ್ವಿಚ್ ಗ್ರಿಲ್ಲರ್ ಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿದರೆ ಲೈಟ್ ಆನ್ ಆಗುತ್ತೆ. ಅದು ನೋಡಿ, ನಾವೀಗ ಲೈಟ್ ಆನ್ ಆಗಿರುತ್ತೆ, ಅದು ಆಫ್ ಆಗಿರುತ್ತೆ. ಅದು ನೆಕ್ಸ್ಟ್ ಹಂಗೆ ಆಫ್ ಆಗಿಬಿಡುತ್ತೆ. ನಾವಿಲ್ಲಿಗ ಆಫ್ ಆಗಿದೆ ನೋಡಿ, ಅದು ಸ್ಯಾಂಡ್ವಿಚ್ ಆಗಿದೆ ಅಂತ ಆಫ್ ಆದರೆ ಕ್ಲೋಸ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಹೊರಗಡೆ ಎಲ್ಲ ತೊಗೊಂಬರ್ತೀವಲ್ಲ ಅದೇ ಥರ ಇರುತ್ತೆ ಸ್ಯಾಂಡ್ವಿಚ್ಚು. ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಹೀಗೆ ಬರುತ್ತೆ. ನಾವೇನು ಹೊರಗಡೆ ಹೋಗಿ ತಿಂತೀವಲ್ವ ಸ್ಟ್ರೀಟಲ್ಲೆಲ್ಲನ, ಅದೇ ಥರ ಇರುತ್ತೆ ಸೇಮ್ ಸ್ಯಾಂಡ್ವಿಚ್. ನೋಡಿ ಎಷ್ಟು ಚೆನ್ನಾಗಿ ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ಹೆಂಗೆ ಬಂದಿದೆ, ಸಖತ್ತಾಗಿ ಬಂದಿದೆ ಅಲ್ವಾ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ, ಸಖತ್ ಇಷ್ಟಪಟ್ಟು ತಿಂತಾಳೆ ಅವಳು ಸ್ಯಾಂಡ್ವಿಚ್ನ. ಜೊತೆಗೆ ನೋಡಿ ಸೂಪರಾಗಿದೆ ಅಮ್ಮ ಅಂತ ಬೇರೆ ಹೇಳ್ತಾಳೆ. ಯೋಚನೆ ಮಾಡ್ತಾಳೆ ಮತ್ತೆ ಏನೇನು ಹೇಳ್ಬೋದು ನಾನು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕಮೆಂಟ್ ಮಾಡೋದನ್ನ ಮರಿಬೇಡಿ.